ಇಲ್ಲಿನ ಘಾಟ್ಸಲ್ಲಿ ಕೂತು ಆ ಲೇಕ್ನ ನೋಡ್ತಾ ಇದ್ದರೆ ಸಖತ್ ಪೀಸ್ಫುಲ್ ಫೀಲ್ ಆಗುತ್ತೆ. ಇಲ್ಲಿಂದ ವಾಪಸ್ ಎದ್ದು ಹೋಗೋಕ್ಕೆ ಮನಸ್ಸಾಗಲ್ಲ. ಈ ಇಡೀ ಪುಷ್ಕರ್ನಲ್ಲಿ ಸ್ಪಿರಿಚುವಲ್ ವೈಬ್ ಪ್ರತಿ ಕಾರ್ನರಲ್ಲಿ ಎದ್ದು ಕಾಣುತ್ತೆ. ಅದಕ್ಕೆ ಈ ಊರನ್ನ ದ ಟೆಂಪಲ್ ಟೌನ್ ಆಫ್ ರಾಜಸ್ಥಾನ್ ಅಂತ ಕರೀತಾರೆ. ಜೈಪುರ್ನ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡಿದ್ಮೇಲೆ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದುಬಿಟ್ಟು ಸ್ಪಿರಿಚುವಲ್ ಟೌನ್ ಆಫ್ ರಾಜಸ್ಥಾನ್ ಪುಷ್ಕರ್ನ ಕಡೆಗೆ ಪಯಣ. ಪುಷ್ಕರ್ನಲ್ಲಿ ನಾನು ಸ್ಟೇ ಆಗಿದ್ದು ಹಾಸ್ಟೆಲಲ್ಲಿ. ಈ ಹಾಸ್ಟೆಲಿಂದ ಪುಷ್ಕರ್ ಲೇಕ್ಗೆ ಬರೀ 1/2 ಕಿಲೋಮೀಟರ್ ದೂರ ಆಗುತ್ತೆ. ಲೇಕ್ ಹತ್ರ ಬರ್ತಾ ಇದ್ದ ಹಾಗೆ ಕಂಪ್ಲೀಟಾಗಿ ವೈಬೇ ಚೇಂಜ್ ಆಗೋಗುತ್ತೆ. ಈ ಲೇಕ್ನ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಈ ಲೇಕ್ನ ಸುತ್ತ 52 ಘಾಟ್ಗಳಿದ್ದಾವೆ. ಪ್ರತಿಯೊಂದು ಘಾಟಲ್ಲಿ ಅದರದ್ದೇ ಆದ ಮಹತ್ವ ಇದೆ. ಈ ಘಾಟ್ನಲ್ಲಿ ನಡೆಯೋ ಪ್ರತಿಯೊಂದು ಆ್ಯಕ್ಟಿವಿಟಿನ ನೋಡ್ತಾ ಇದ್ದರೆ ಪುಷ್ಕರ್ ಎಷ್ಟು ಸ್ಪಿರಿಚುವಲ್ ಪ್ಲೇಸ್ ಅಂತ ಗೊತ್ತಾಗತ್ತೆ. ನಮ್ಮ ಮೂಡು ಹೇಗೆ ಇದ್ದರೂ ಈ ಘಾಟಲ್ಲಿ ಕೂತು ಲೇಕ್ನ ನೋಡ್ತಾ ಇದ್ದರೆ ನಮ್ಮ ಮೈಂಡ್ ಕಂಪ್ಲೀಟಾಗಿ ರಿಲ್ಯಾಕ್ಸ್ ಆಗಿಬಿಡುತ್ತೆ. ದಟ್ ಈಸ್ ದ ಪವರ್ ಆಫ್ ಪುಷ್ಕರ್. ಇಲ್ಲಿನ ಸ್ಟ್ರೀಟ್ಸಲ್ಲೂ ಏನೋ ಒಂದು ಡಿಫರೆಂಟ್ ವೈಬೇ ಇದೆ. ಇದನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದು ಈ ಥರ ರೆಂಟ್ಗೆ ತಗೊಂಡಿರೋ ಬೈಕಲ್ಲಿ ಸುತ್ತುವಾಗ. ಇಲ್ಲಿನ ಶಾಪ್ಸ್ ಆಗಿರ್ಬೋದು, ಜನಗಳ ಎಕ್ಸೈಟ್ಮೆಂಟ್ ಆಗಿರ್ಬೋದು, ಕೊನೆಗೆ ಇಲ್ಲಿನ ಬಿಸಿಲು ಎಲ್ಲ ಸೇರಿ ಪುಷ್ಕರ್ಗೆ ಒಂದು ಕಂಪ್ಲೀಟ್ಲಿ ಡಿಫರೆಂಟ್ ಪರ್ಸ್ಪೆಕ್ಟಿವೇ ಕೊಡುತ್ತೆ.
ಪುಷ್ಕರಲ್ಲಿ ಪ್ರತಿ ವರ್ಷ ವರ್ಲ್ಡ್ಸ್ನ ಬಿಗ್ಗೆಸ್ಟ್ ಕ್ಯಾಮೆಲ್ ಫೆಸ್ಟಿವಲ್ ನಡೆಯುತ್ತೆ. ಇದು ನಡೆಯೋದು ಅಕ್ಟೋಬರ್ ಹಾಗೂ ನವೆಂಬರಲ್ಲಿ. ಆ ಫೆಸ್ಟಿವಲ್ ನಡೆಯೋದು ಈ ಜಾಗದಲ್ಲಿ. ಸಾವಿರಾರು ಒಂಟೆಗಳು ಹಾಗೂ ಕುದುರೆಗಳನ್ನ ಕಲರ್ಫುಲ್ಲಾಗಿ ರೆಡಿ ಮಾಡಿ ಇಲ್ಲಿಗೆ ಕರ್ಕೊಂಬರ್ತಾರೆ. ಅವುಗಳ ಮಧ್ಯ ರೇಸ್ ಕೂಡ ನಡೆಯುತ್ತೆ. ಮತ್ತು ಮನುಷ್ಯರಿಗೂ ಕೂಡ ತುಂಬ ಇಂಟ್ರೆಸ್ಟಿಂಗ್ ಕಾಂಪಿಟೇಷನ್ಸ್ ಇದೆ. ಅದರಲ್ಲಿ ಒಂದೇನಪ್ಪ ಅಂತ ಹೇಳಿದ್ರೆ, ಯಾರ ಮೀಸೆ ತುಂಬ ಉದ್ದ ಇದೆ ಅಂತ. Just imagine being here at festival time. ಪುಷ್ಕರ್ಗೆ ಬಂದು ಪುಷ್ಕರ್ ಸಿಟಿನ ಏರಿಯಲ್ ವ್ಯೂವಲ್ಲಿ ನೋಡದೇ ಇದ್ದರೆ ಫುಲ್ ಟ್ರಿಪ್ಪು ಕಂಪ್ಲೀಟ್ ಅಂತ ಫೀಲ್ ಆಗಲ್ಲ. ಅದಕ್ಕೆ ಇಡೀ ಪುಷ್ಕರ್ನ ಒಂದೇ ಫ್ರೇಮಲ್ಲಿ ನೋಡಬೇಕು ಅಂತ ಅಂದರೆ ನಾವು ಹೋಗಬೇಕಾಗಿರೋ ಪ್ಲೇಸ್ ಬಂದು ಬೆಟ್ಟದ ಮೇಲಿರೋ ಸಾವಿತ್ರಿ ಮಾತಾ ಟೆಂಪಲ್ಗೆ. ಈ ಟೆಂಪಲ್ಗೆ ಹೋಗೋಕ್ಕೆ 2 ದಾರಿ ಇದೆ. ಒಂದು ನಡ್ಕೊಂಡು ಹೋಗೋದು, ಇನ್ನೊಂದು ರೋಪ್ ವೇಯಲ್ಲಿ. ಇಲ್ಲಿಂದ ಕಂಪ್ಲೀಟ್ ಪುಷ್ಕರ್ ಸಿಟಿ ಕಾಣಿಸುತ್ತೆ. ಮೇಲೆ ನಿಂತು ನೋಡ್ತಾ ಇದ್ದರೆ ಸಿಟಿನ ಲೇಕ್ ಸುತ್ತ ಪ್ಲ್ಯಾನ್ ಮಾಡಿ ಕಟ್ಟಿದಾರೇನೋ ಅಂತ ಅನಿಸುತ್ತೆ. ಮೇನ್ಲಿ ಸನ್ಸೆಟ್ ಟೈಮಲ್ಲಿ ಇಲ್ಲಿ ನಿಂತು ಸಿಟಿ ಹಾಗೂ ಲೇಕ್ನ ನೋಡೋಕ್ಕೆ ಪ್ಯೂರ್ ಮ್ಯಾಜಿಕಲ್ ಅಂತ ಅನಿಸುತ್ತೆ. ಸಾವಿತ್ರಿ ದೇವಿ ಟೆಂಪಲಿಂದ ಬ್ಯೂಟಿಫುಲ್ ಸನ್ಸೆಟ್ನ ನೋಡಿದ್ಮೇಲೆ ನಮ್ಮ ಜರ್ನಿಯ ಲಾಸ್ಟ್ ಸ್ಟಾಪ್ ಬಂದು ದ ಹೋಲಿ ಬ್ರಹ್ಮ ಟೆಂಪಲ್. ಈ 2 ಟೆಂಪಲ್ಗಳ ಮಧ್ಯ ಒಂದು ತುಂಬ ಇಂಟ್ರೆಸ್ಟಿಂಗ್ ಕನೆಕ್ಷನ್ ಇದೆ. ಬ್ರಹ್ಮದೇವರ ಪತ್ನಿ ಅಂದರೆ ಸಾವಿತ್ರಿ ದೇವಿ ಸಿಟ್ಟಲ್ಲಿ ಅವರಿಗೆ ಶಾಪ ಕೊಡ್ತಾರೆ. ಇನ್ಮೇಲೆ ನಿನ್ನನ್ನು ಭೂಮಿ ಮೇಲೆ ಯಾರೂ ಪೂಜೆ ಮಾಡಬಾರ್ದು, ಮಾಡಿದ್ರೂ ಬರೀ ಪುಷ್ಕರ್ನಲ್ಲಿ ಮಾತ್ರ ಮಾಡಬೇಕು ಅಂತ. ಅದಕ್ಕೆ ಈ ಬ್ರಹ್ಮ ಟೆಂಪಲ್ ಇಂಡಿಯಾದಲ್ಲಿ ತುಂಬ ಫೇಮಸ್. ಪ್ರಪಂಚದಲ್ಲಿ ಬ್ರಹ್ಮ ಟೆಂಪಲ್ಸ್ ತುಂಬ ಕಮ್ಮಿ ಇದೆ. ಅದರಲ್ಲಿ ಈ ಪುಷ್ಕರ್ನ ಬ್ರಹ್ಮ ಟೆಂಪಲ್ ಬಂದ್ಬಿಟ್ಟು ತುಂಬ ಫೇಮಸ್. ಇಲ್ಲಿಗೆ ನಮ್ಮ ಪುಷ್ಕರ್ನ
ಸ್ಪಿರಿಚುವಲ್ ಜರ್ನಿ ಕಂಪ್ಲೀಟ್ ಆಗುತ್ತೆ.